ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಭೈರಪ್ಪ ಹರೀಶ್ ಕುಮಾರ್. ಎಲ್ರಿಗೂ ನನ್ನ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಭಾರತದ ಕಾಶ್ಮೀರದಲ್ಲಿ ನಿನ್ನೆ ಉಗ್ರರ ದಾಳಿ ನಡೆದಿದೆ. ಕನ್ನಡಿಗರು ಸೇರಿದಂತೆ ದೇಶದ ನಾನಾ ಭಾಗದಲ್ಲಿರುವಂಥ ನಾಗರಿಕರ ಹತ್ಯೆಯಾಗಿದೆ. ಈ ವಿಚಾರದಲ್ಲಿ ಮೊದಲನೇದಾಗಿ ನಮ್ಮ ನಾಗರಿಕರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ, ಸ್ನೇಹಿತರೆ, ನಿನ್ನೆ ಈ ವಿಚಾರದಲ್ಲಿ ಪಬ್ಲಿಕ್ ಟಿವಿಯ ರಂಗನಾಥ್ರವರು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ರು. ಈಗ ಅವನ ಕುಟುಂಬ ಯಾರು ಅಂತ ಹುಡುಕಬೇಕು. ಅವನು ಸಿಕ್ಕೋದು ಬೇಡ ನಮಗೆ. ಏನು ಅಮಿತ್ ಶಾ ಮೋದಿ ಇದಕ್ಕೆ ತೀರಿಸ್ತೀವಿ ಇದಕ್ಕೆ ನಾವು ಅಂತ ಹೇಳ್ತಿದ್ದಾರೆ. ಏನ್ ತೀರಿಸ್ತೀವಿ ಅಂದ್ರೆ ಏನ್ ಮಾಡ್ತೀರಿ? ಅಲ್ಲೆಲ್ಲ ಅವ್ನಿಗೆ ಸಿಕ್ಕದ ಅಂತ ಹೇಳ್ಬಿಟ್ಟು ಅವ್ನು ಗುಂಡು ಹೊಡೆದು ಸಾಯಿಸ್ತೀರಿ. ಯಾರಿಗೂ ಬೇಕದು? ನಮಗ್ ಬೇಕಾಗಿಲ್ಲ ಅದು. ಅವನನ್ನು ಬಿಡಿ, ಅವನ ಕುಟುಂಬವನ್ನ ಗುರುತಿಸಿ, ಆ ಕುಟುಂಬನ ಶೂಟ್ ಡೌನ್ ಮಾಡಿ. ಇಟ್ ಹ್ಯಾಸ್ ಟು ಬಿ ರಿಪ್ಲೈಡ್ ವಿತ್ ದ ಸೇಮ್. ಇದನ್ನ ಅಮಾನವೀಯ ಅಂತ ಕರೀರಿ, ಅಮಾನುಷ ಅಂತ ಕರೀರಿ, ರಾಕ್ಷಸಿ ವರ್ತನೆ ಅಂತ ಬೇಕಾದ್ರೆ ಕರೀರಿ, ನೋ ಪ್ರಾಬ್ಲಮ್. ಅವ್ರು ಮಾಡ್ತಿರೋದು ಅದೇ. ಆ ರಾಕ್ಷಸಿ ವರ್ತನೆಯಲ್ಲೇ ಉತ್ತರ ಕೊಡಬೇಕು ಅವ್ರಿಗೆ. ಅವ್ರ ಅಮ್ಮಂಗೆ ಹೊಡಿಬೇಕು, ಕತ್ತರಿಸಾಕ್ಬೇಕಲ್ಲಿ. ಆಗ ಅವನಿಗೆ ಗೊತ್ತಾಗಬೇಕು ಅದು. ಇದೇನು ಸ್ನೇಹಿತರೆ, ಜೊತೆಗೆ ಇವರಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಮತ್ತೊಂದು ಕಡೆ ಯಂಗ್ ಪುಂಗ್ಲಿ ಖ್ಯಾತಿಯ ಸುಳ್ಳನ್ನೇ ಅವರ ಮನೆ ದೇವರು ಮಾಡ್ಕೊಂಡಿರುವಂತಹ ಯಂಗ್ ಪುಂಗ್ಲಿ ಖ್ಯಾತಿಯ ಚಕ್ರವರ್ತಿ ಸೂಲಿಬೇಲಿ ಆತನು ಕೂಡ ದ್ವೇಷದ ಹೇಳಿಕೆಗಳನ್ನ ಕೊಡ್ತಾ ಇದ್ದ ಅಂತ ಅನ್ನಿಸ್ಬೋದು. ಬಟ್ ಮುಸಲ್ಮಾನರು, ಐ ಆಮ್ ಸಾರಿ ಟು ಸೇ ದಿಸ್, ನಂಬಿಕೆಗೆ ಯೋಗ್ಯರಲ್ಲ ಅಂತ ನನಗೆ ಈ ಎರಡು ವಿಚಾರವಾಗಿ ಮಾತಾಡಬೇಕು ಅಂತ ಅನಿಸ್ತು. ಕೆಲವು ಪ್ರಶ್ನೆಗಳನ್ನ ಆತನಿಗೆ ಕೇಳಬೇಕು, ಮತ್ತೆ ಪಬ್ಲಿಕ್ ಟಿವಿ ರಂಗನಾಥ್ಗೂ ಕೇಳಬೇಕು ಅನ್ನಿಸ್ತು. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಭಾರತೀಯರು ಯಾವತ್ತೂ ಕೂಡ ಕ್ರೌರ್ಯವನ್ನ, ಈ ರೀತಿ ಹಿಂಸೆಯನ್ನ ಬೆಂಬಲಿಸೋದಿಲ್ಲ. ಶಾಂತಿಪ್ರಿಯ ದೇಶ ಅಂತೇಳಿ ವಿಶ್ವ ಪೂರ್ತಿ ನಮ್ಮನ್ನು ನೋಡುತ್ತೆ. ಪ್ರಜಾಪ್ರಭುತ್ವ ಇರುವಂಥ ಶಾಂತಿಯುತ ದೇಶ ಅಂತೇಳಿ ನಾವು ಯಾರನ್ನೂ ಕೆಣಕೊಂಡು ಹೋಗೋದಿಲ್ಲ. ಸೊ ಯುದ್ಧಗಳಲ್ಲೂ ಅಷ್ಟೇ ನಾವು ಯಾರನ್ನೂ ಕೆಣಕೊಂಡು ಯುದ್ಧವೂ ಕೂಡ ನಮ್ಮ ಭಾರತ ದೇಶ ಮಾಡಿಲ್ಲ ಇದುವರೆಗೂ. ಸ್ನೇಹಿತರೆ, ನಿನ್ನೆ ಈ ರೀತಿಯಾದಂಥ ದಾಳಿಯನ್ನು ಕುರಿತು ಪಬ್ಲಿಕ್ ಟಿವಿಯ ಮುಖ್ಯಸ್ಥ ರಂಗನಾಥ್ರವರು ಒಂದಷ್ಟು ಬಾಯಿಗೆ ಬಂದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಂಥ ರಂಗನಾಥ್ರವರು ಈ ರೀತಿ ಹೇಳಿಕೆ ಕೊಡ್ತಾ ಇರುವಂಥದ್ದು ಇದೇನು ಮೊದಲೇನಲ್ಲ. ಮಿಸ್ಟರ್ ರಂಗನಾಥ್ಗೆ ನಾನು ಕೆಲವು ಪ್ರಶ್ನೆಗಳನ್ನ ಕೇಳಲಿಕ್ಕೆ ಬಯಸ್ತೀನಿ. ಮತ್ತೆ ಆತ ಮಾಡಿದಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಆತ ಬಾಯಿಗೆ ಬಂದಂಥ ಹರಡ್ತಾ ಇದ್ದಂಥ ಸ್ಟೇಟ್ಮೆಂಟ್ಗಳಿದೆಯಲ್ಲ, ಇದನ್ನು ನೋಡಿದ್ರೆ ನಿಜಕ್ಕೂ ಭಾರತೀಯರೇ ತಲೆ ತಗ್ಗಿಸುವಂಥ ವಿಚಾರ, ಕನ್ನಡಿಗರು ಕೂಡ ತಲೆ ತಗ್ಗಿಸುವಂಥ ವಿಚಾರ. ಈತ ಏನು ಹೇಳ್ತಿದ್ದ ಅಂತಂದ್ರೆ, ಏನು ಉಗ್ರರ ದಾಳಿಯನ್ನು ಮಾಡಿದ್ರು ಅವ್ರನ್ನ ಹುಡುಕಿ ಕೊಲ್ಲಿ, ಖಂಡಿತವಾಗಿ ಹುಡುಕಿ ಕೊಲ್ಲಬೇಕು. ನಮ್ಮ ಸೈನಿಕರಿಗೆ ಆ ಪವರ್ ಇದೆ, ಮತ್ತು ಕೇಂದ್ರ ಸರ್ಕಾರವು ಸಂಪೂರ್ಣವಾದಂಥ ಅಧಿಕಾರವನ್ನು ಅವ್ರ ಕೈಲಿ ಕೊಡಲಿ. ಆ ರೀತಿ ಹುಡುಕಿ ಕೊಲ್ಲಿ, ಎರಡು ಮಾತಿಲ್ಲ. ಆದರೆ ಮುಂದುವರೆದಂತೆ ಪಬ್ಲಿಕ್ ಟಿವಿ ರಂಗನಾಥ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು, ಕೊಲೆ ಮಾಡಿದ್ರಲ್ಲ, ಕೊಂದ್ರಲ್ಲ, ಅವರ ಮನೆಯನ್ನ ಹುಡುಕಿ, ಅವರ ತಾಯಿಯನ್ನ, ಅವರ ಮಕ್ಕಳನ್ನ, ಅವರ ಹೆಂಡತಿಯನ್ನ ನಡು ರಸ್ತೆಯಲ್ಲಿ ನಿಲ್ಲಿಸಿ ಗುಂಡೋಡಿರಿ. ಏನ್ ಮಾತಾಡ್ತಾ ಇದ್ದೀರಿ ಮಿಸ್ಟರ್ ರಂಗನಾಥ್? ಏನ್ ಮಾತಾಡ್ತಾ ಇದ್ದೀರಿ? ನಾವೆಲ್ಲ ಇವತ್ತು ಖಂಡಿಸ್ತಾ ಇರೋದು ಯಾವುದನ್ನ? ಕ್ರೌರ್ಯವನ್ನ. ನಾವಿವತ್ತು ಖಂಡಿಸ್ತಾ ಇರೋದು ಯಾವುದನ್ನ? ಅವ್ರು ಮಾಡಿರುವಂತ ದಾಳಿಯನ್ನ, ಅವ್ರು ಮಾಡಿರುವಂತ ಪೈಶಾಚಿಕ ಕೃತ್ಯವನ್ನ ನಾವು ಖಂಡಿಸ್ತಾ ಇರುವಂಥದ್ದು. ನೋಡಿ, ಭಾರತೀಯರು ಯಾವತ್ತೂ ಕೂಡ ಶಾಂತಿ ಪ್ರಿಯರು. ಈ ರೀತಿಯಾದ ಅಶಾಂತಿ ಸೃಷ್ಟಿಗೆ ಭಾರತೀಯರು ಯಾವತ್ತೂ ಕೂಡ ಒತ್ತು ಕೊಡೋದಿಲ್ಲ, ಯಾವತ್ತೂ ಕೂಡ ಅದನ್ನು ಮನಸ್ಸಿನಲ್ಲೂ ಯೋಚನೆ ಮಾಡೋದಿಲ್ಲ. ಈ ರೀತಿಯಾದ ಪರಿಸ್ಥಿತಿಯಲ್ಲಿ, ಎಲ್ಲರೂ ಖಂಡಿಸ್ತಾ ಇರುವಂಥ ಪರಿಸ್ಥಿತಿಯಲ್ಲಿ ನೀವು ಇದೇ ರೀತಿಯಾಗಿ ಮತ್ತೊಬ್ಬರನ್ನ ಕೊಲ್ಲಿ ಅಂತ ಹೇಳ್ತಾ ಇದ್ರಲ್ಲ, ಎಷ್ಟು ಮಟ್ಟಿಗೆ ಸರಿ? ತಪ್ಪಿತಸ್ಥರನ್ನ ಹಿಡಿದು ಕೊಲ್ಲಿ ಅಂತ ಹೇಳಿ, ತಪ್ಪಿತಸ್ಥರಿಗೆ ಸರಿಯಾದ ಶಿಕ್ಷೆ ಆಗಲಿ ಅಂತ ಹೇಳಿ ಒಪ್ಕೊಳ್ಳೋಣ. ಆದರೆ ಅವರ ಮನೆಯವರನ್ನ ಕೊಲ್ಲಿ, ಅವರ ತಂದೆ ತಾಯಿಯನ್ನ ಕೊಲ್ಲಿ, ಅವರ ಮಕ್ಕಳನ್ನ ಕೊಲ್ಲಿ, ಯಾವ ರೀತಿಯಾದಂಥ ಹೇಳಿಕೆಗಳಿವೆಲ್ಲ? ನಿಮ್ಮ ಕ್ರೌರ್ಯ ಮತ್ತೆ ನೀವು ಒಳಗಡೆ ಹಿಡನ್ ಅಜೆಂಡಾವಾಗಿ ಇಟ್ಕೊಂಡಿರುವಂಥ ಒಂದು ಧರ್ಮದ ವಿರುದ್ಧ ಷಡ್ಯಂತ್ರ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಏನಂತ ತಿಳ್ಕೊಂಡಿದ್ದೀರಿ ನೀವು? ನಿಮ್ಗೆ ಸಿಕ್ದಂಗೆ ನಿಮ್ಮ ಕೈಲಿ ಬಂದೂಕು ಕೊಟ್ಟು ಏನು ಶೂಟ್ ಮಾಡ್ಬಿಡೋಕ್ಕೆ ಇದೇನಂತ ಅರಬ್ ರಾಷ್ಟ್ರಗಳು ಅಂತ ತಿಳ್ಕೊಂಡಿದ್ದೀರಾ? ಇದು ಯಾವ ಥರ ಬೇರೆ ದೇಶದ ಅಂತ ತಿಳ್ಕೊಂಡಿದ್ದೀರಾ? ಇದು ಭಾರತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟೋಗಿದ್ದಾರೆ. ಆ ಸಂವಿಧಾನದ ರೀತಿಯಲ್ಲಿ ನಡ್ಕೊಬೇಕು. ನೀವು ಬಾಯಿಗೆ ಬಂದಂಗೆ ಈ ರೀತಿ ಮಾತಾಡೋದು ಕೂಡ ಸಂವಿಧಾನದ ವಿರುದ್ಧವೇ, ಕಾನೂನಿನ ವಿರುದ್ಧವೇ. ಬಾಬಾ ಸಾಹೇಬರು ರಚಿಸಿರುವಂಥ ಕಾನೂನಿನ ವಿರುದ್ಧವೇ ಮಾತಾಡ್ತಾ ಇದ್ದೀರಿ ನೀವು. ಆ ಜ್ಞಾನ ಇರಬೇಕು. ಈಗ ಒಂದು ವಿಚಾರಕ್ಕೆ ಬರೋಣ ಮಿಸ್ಟರ್ ರಂಗನಾಥ್ ಅವರೇ. ಇವತ್ತು ಏನಾದರೂ ನೀವು ನಾವು ತಪ್ಪು ಮಾಡ್ತೀರಿ ಅಂತ ತಿಳ್ಕೊಳ್ಳೋದ? ರಂಗನಾಥ್ ಅವರು ಯಾವುದಾದ್ರು ಒಂದು ತಪ್ಪು ಮಾಡಿದ್ರು, ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ರು. ಹಂಗಂತೇಳಿ ನಿಮ್ಮನ್ನ ಕರ್ಕೊಂಬಂದು ಶಿಕ್ಷೆ ಮಾಡೋದು
ಕಾನೂನಿನಲ್ಲಿ ಇರುವಂಥ ಪ್ರಾವಿಷನ್. ಆದರೆ ನಿಮ್ಮ ತಾಯಿಯನ್ನು ರಸ್ತೆ ಕರ್ಕೊಂಬಂದು, ನಿಮ್ಮ ಶ್ರೀಮತಿಯನ್ನು ರಸ್ತೆ ಕರ್ಕೊಂಬಂದು, ನಿಮ್ಮ ಮಗನನ್ನು ರಸ್ತೆ ಕರ್ಕೊಂಬಂದು ಹಲ್ಲೆ ಮಾಡಿದ್ರೆ ಅಥವಾ ಎನ್ಕೌಂಟರ್ ಮಾಡಿದ್ರೆ ಅದನ್ನು ಸರಿ ಅಂತ ಹೇಳ್ತೀರಾ? ಅದೇ ರೀತಿಯಾಗಿ ನೋಡಿ, ಎಷ್ಟೋ ತಂದೆ ತಾಯಿಗಳು ಉಗ್ರರಾಗಿದ್ದಾರೆ. ಎಷ್ಟೋ ತಂದೆ ತಾಯಿಗಳಿಗೆ ಇಷ್ಟ ಇರೋದಿಲ್ಲ. ಯಾವ ತಂದೆ ತಾಯಿ ಕೂಡ ನನ್ನ ಮಗ ಉಗ್ರ ಆಗಬೇಕು ಅಂತ ಹೇಳಿ ಇಷ್ಟಪಡೋದಿಲ್ಲ. ಕಾರಣಾಂತರಗಳಿಂದ ಯಾರೋ ಕೆಲವರು ತಲೆ ಕೆಡಿಸಿ ಉಗ್ರರ ಸಂಘಟನೆಗಳಿಗೆ ಕರ್ಕೊಂಡೋಗಿರ್ತಾರೆ. ಅಂಥವ್ರನ್ನ ಮನವೊಲಿಸಿ ಕರ್ಕೊಂಡ್ಬರುವಂಥ ಪ್ರಯತ್ನಗಳು ಕೂಡ ಭಾರತ ಸರ್ಕಾರ ಮತ್ತು ನಮ್ಮ ಯೋಧರು ಸಾಕಷ್ಟು ದಿನಗಳಿಂದ ಮಾಡಿದ್ದಾರೆ, ಸಾಕಷ್ಟು ವರ್ಷಗಳಿಂದ ಮಾಡಿದ್ದಾರೆ. ಇತ್ತೀಚೆಗೆ ಕಾಶ್ಮೀರದಲ್ಲಿ ಆ ರೀತಿಯಾಗಿ ಹಾದಿ ತಪ್ಪದಂಥ ಜನರನ್ನ ಮನವೊಲಿಸಿ ಸರೆಂಡರ್ ಮಾಡಿಕೊಂಡು ಅವರನ್ನು ಬಂಧಿಸಿ ಮತ್ತು ಕಾನೂನು ರೀತಿಯಲ್ಲಿ ಯಾವ ರೀತಿಯಾಗಿ ಅವ್ರಿಗೆ ಶಿಕ್ಷೆಯನ್ನು ಕೊಡಬೇಕು ಆ ರೀತಿಯಾಗಿ ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ. ನಾಳೆ ಅವರು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರ್ತಾರೆ ಶಿಕ್ಷೆಯನ್ನು ಅನುಭವಿಸಿದ ನಂತರ. ಈ ರೀತಿಯಾಗಿ ಬದಲಾವಣೆಯನ್ನು ತರ್ತಾ ಇದ್ದಾರೆ ನಮ್ಮ ಸೈನಿಕರು. ಅಲ್ಲ, ಆ ರೀತಿಯಾಗಿ ತಂದೆ ತಾಯಿಯನ್ನು ಮಗ ಮಾಡಿದ ತಪ್ಪಿಗೆ ತಂದೆ ತಾಯಿಗಳನ್ನು ಮಕ್ಕಳದ ರಸ್ತೆಯಲ್ಲಿ ನಿಲ್ಲಿಸಿ ನೀವು ಗುಂಡೊಡಿಬೇಕು ಅಂತ ಹೇಳ್ತೀರಲ್ಲ, ಏನಾಗಿದೆ ನಿಮ್ಮ ತಲೆಗೆ? ನಿಮ್ಮ ಭೌತಿಕ ದಿವಾಳಿತನ ಎದ್ದು ಕಾಣಿಸ್ತಾ ಇದೆ. ನೀವು ಒಂದು ಧರ್ಮದ ವಿರುದ್ಧ ಮಾತಾಡಬೇಕು ಅಂತಂದರೆ ಅರ್ಚ್ಕೊಳ್ಳಿ, ನೇರವಾಗಿ ನನಗೆ ಈ ಧರ್ಮದ ಕಂಡ್ರೆ ಆಗೋದಿಲ್ಲ, ಹಾಗಾಗಿ ಬಕೆಟ್ ಹಿಡಿತಾ ಇದ್ದೀನಿ ಒಂದು ಪಾರ್ಟಿಗೆ ಅಂತ ಹೇಳಿ. ಇವತ್ತು ನಿಮ್ಮ ನಿನ್ನೆ 45 ನಿಮಿಷದ ಕಾರ್ಯಕ್ರಮದಲ್ಲಿ ಒಂದೇ ಒಂದು ಮಾತು ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ದೀರಾ? ಇದೇ ರೀತಿ ಈ ಹಿಂದೆ ನೀವು ಇದೇ ಪತ್ರಿಕೋದ್ಯಮದಲ್ಲಿರುವಾಗ, ಇದೇ ರೀತಿ UPA ಸರ್ಕಾರದಲ್ಲಿರುವಾಗ ಈ ರೀತಿಯಾದ ಸಣ್ಣ ಪುಟ್ಟ ದಾಳಿಗಳು ನಡೆದರೂ ಕೂಡ, ಈ ರೀತಿಯಾದ ದಾಳಿ ನಡೆದಾಗಲೂ ಕೂಡ ನೀವು ಎಷ್ಟು ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಿದ್ದೀರಿ ನನಗೆ ಗೊತ್ತಿದೆ, ನಾನು ನೋಡಿದ್ದೀನಿ. ಎಲ್ಲ ಮಾಧ್ಯಮಗಳು ಮುಗ್ಗಿ ಬೀಳ್ತಾ ಇದ್ರು ಇಷ್ಟೊತ್ತಿಗೆ. ಇವತ್ತೇನಾಗಿದೆ? ಇವತ್ತು ಕೂಡ ಜವಾಬ್ದಾರಿ ಯಾರ್ದು? ನನ್ನ ದೇಶ ಸುರಕ್ಷತೆಯಿಂದ ಇದೆ, ನನ್ನ ಆನ್ ಜವಾಬ್ದಾರಿ ಅಂತ ಹೇಳಿ ಬೆಂತಟ್ಕೊಂತಿದ್ನಲ್ಲ ಚೌಕಿದಾರ, ಎಲ್ಲೋದ? ಇವತ್ತು ಪ್ರಶ್ನೆ ಮಾಡಬೇಕಾಗಿತ್ತಲ್ಲ ನೀವೆಲ್ಲರೂ ಕೂತ್ಕೊಂಡು. ಮಾಧ್ಯಮಗಳು ಏನಾಗಿದೆ? ಯಾರಾದರೂ ಒಬ್ಬನೇ ಪ್ರಶ್ನೆ ಮಾಡ್ತಾ ಇದ್ದೀರಾ? ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ? ಕಡ್ಲೆಪುರಿ ತಿಂತಾ ಇದೆಯಾ? ಗೃಹ ಇಲಾಖೆ ಏನು ಮಾಡ್ತಾ ಇದೆ? ಆ ಗೃಹ ಸಚಿವ ಏನು ಮಾಡ್ತಾ ಕಾಲ ಮೇಲೆ ಕಾಲ ಹಾಕೊಂಡು ದಿಮಾಗ್ ತೋರಿಸ್ಕೊಂಡು ಕುತ್ಕೊಳ್ಳೋದೊಂದು ನಮ್ಮ ಗೃಹ ಸಚಿವನಿಗೆ ಗೊತ್ತಿದೆ. ಆದರೆ ಈ ರೀತಿಯ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅಲ್ವಾ? ಯಾರಾದರೂ ಪ್ರಶ್ನೆ ಮಾಡಿದ್ದೀರಾ? ದೇಶದ ರಕ್ಷಣೆ ವಿಚಾರ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ, ಯಾರಾದರೂ ಪ್ರಶ್ನೆ ಮಾಡಿದ್ದೀರಾ? ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವ್ರು ವಿರೋಧ ಪಕ್ಷಕ್ಕೆ ಹೋಗಿ ಮೈಕ್ ಹಿಡಿದಿದ್ದೀರಾ? ನೀವು ಯಾತಕ್ಕೆ ಒತ್ತಾಯಿಸ್ತಾ ಇಲ್ಲ? ಇವತ್ತು ಕೇಂದ್ರ ಸರ್ಕಾರ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದೇ ಇರೋ ಕಾರಣವಾಗಿ, ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿರೋ ಕಾರಣವಾಗಿ, ಮತ್ತು ಸೂಕ್ಷ್ಮ ಪ್ರದೇಶಗಳಲ್ಲಿ ಸರಿಯಾದ ಬಂದೋಬಸ್ತ್ ಇಲ್ಲದ ಕಾರಣವಾಗಿ ಇವತ್ತು ದಾಳಿ ನಡೆದಿದೆ. ನಮ್ಮ ಜನ ಜೀವ ಕಳ್ಕೊಂಡಿದ್ದಾರೆ. ನಮ್ಮ ಜನ ಈ ಮೋದಿ ಸರ್ಕಾರದ ಮೇಲೆ ನಂಬಿಕೆ ಇಟ್ಕೊಂಡು ಅಲ್ಲಿಗೆ ಹೋಗಿದ್ರು. ಇವತ್ತು ಅವರು ಎಣವಾಗಿ ಬಂದಿದ್ದಾರೆ. ಇವತ್ತು ಅದನ್ನು ಪ್ರಶ್ನೆಯನ್ನು ಎತ್ತಬೇಕಾದ ನೈತಿಕತೆ ಇರುವಂಥ ಮಾಧ್ಯಮಗಳು ಇವತ್ತು ಅವರನ್ನು ಕೊಲ್ಲಿ, ಅವ್ರ ಮನೆಯವರನ್ನು ಕೊಲ್ಲಿ, ಇಂಥ ಧರ್ಮದ ಕೊಲ್ಲಿ, ಇಂಥ ಧರ್ಮದವ್ರು ಸರಿ ಇಲ್ಲ, ಈ ರೀತಿಯಾದ ಹೇಳಿಕೆ ಕೊಟ್ಟು ಜನರನ್ನು ಯಾಕೆ ಹಾದಿ ತಪ್ಪಿಸ್ತಾ ಇದ್ದೀರಿ? ನಿಮ್ಮ ಹೊಟ್ಟೆ ಪಾಡಿಗೋಸ್ಕರ, ನಿಮ್ಮ ದುಡ್ಡಿಗೋಸ್ಕರ ಚಾನೆಲ್ ಕೂತ್ಕೊಂಡು ಬಾಯಿ ಬಡ್ಕೊಂಡ್ರೆ ನಿಮಗೆ ದುಡ್ಡು ಬರುವಂಥದ್ದು. ಹಾಗಾಗಿ ನೀವೇನು ದೇಶ ಸೇವೆ ಮಾಡ್ತಾ ಇಲ್ಲ, ನೀವು ನಿಮ್ಮ ಹೊಟ್ಟೆಪಾಡಿಗೋಸ್ಕರ ಚಾನೆಲ್ ಮಾಡ್ತಾ ಇದ್ದೀರಿ. ನಿಮ್ಮ ಹೊಟ್ಟೆಪಾಡಿಗೋಸ್ಕರ ಯಾತಕ್ಕೆ ಈ ರೀತಿ ಅಸಹ್ಯ ಕೆಲಸಗಳನ್ನು ಮಾಡಿ ದ್ವೇಷವನ್ನು ಹಬ್ತಾ ಇದ್ದೀರಿ ದೇಶದಲ್ಲಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇನ್ನೊಂದು ಕಡೆ ಯಂಗ್ ಪುಂಗ್ಲಿ ಅಯೋಗ್ಯ ನಾಲಾಯಕ್ಕೋ ಸುಳ್ಳೆ ಅವನ ಮನೆ ದೇವರು ಆತ ಹೇಳ್ತಾನೆ, ಮುಸಲ್ಮಾನ ಸಮುದಾಯವೇ ನಂಬಿಕೆ ಅರ್ಹರಲ್ಲ. ಅಯ್ಯೋ ಅಯೋಗ್ಯ ಮುಂಡೆ ಇದೆ. ನೀನು ಹಿಂದೂ ಧರ್ಮದಲ್ಲಿ ಇದೆಯಾ ಅಲ್ವಾ? ದಿನನಿತ್ಯ ಬರೀ ಸುಳ್ಳು ಹೇಳ್ತೀಯ. ಇಡೀ ಹಿಂದೂ ಧರ್ಮದವರೆಲ್ಲ ಸುಳ್ಳು ಅಂತ ಹೇಳೋಕ್ಕಾಗತ್ತಾ? ಹಿಂದೂ ಧರ್ಮದಲ್ಲಿ ನೀನಿರುವಂಥವನು ನೀನೊಬ್ಬ ಸುಳ್ಳು ಪುರುಕ, ನೀನೊಬ್ಬ ನಾಲಾಯಕ್ಕು, ನೀನೊಬ್ಬ ಯೂಸ್ಲೆಸ್ ಫೆಲೋ ಅಂತಂದರೆ ಇನ್ನು ಮಿಕ್ಕಿದವರೆಲ್ಲರೂ ಅದೇ ರೀತಿ ಹಿಂದೂಗಳಾಗ್ಬಿಡ್ತಾರೆ? ಆ ರೀತಿ ಹೇಳೋಕ್ಕಾಗತ್ತಾ? ಯಾರೋ ಒಬ್ಬರು ಮುಸಲ್ಮಾನಲ್ಲಿ ಸಮುದಾಯದಲ್ಲಿ ಯಾರೋ ಒಬ್ಬರು ಕಳ್ಳರ ಕಾಕರು ಇರ್ಬೋದು, ಅದೇ ರೀತಿ ಹಿಂದೂ ಧರ್ಮದಲ್ಲೂ ಕಳ್ಳರ ಕಾಕರು ಇದ್ದಾರೆ ಕಣಪ್ಪ. ಹೆಂಗ್ ಪುಂಗ್ಲಿ ಕಳ್ಳರು ಕಾಕರು ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಹಂಗಂತೇಳಿ ಹಿಂದೂ ಧರ್ಮ ಕೆಟ್ಟದ್ದು ಅಂತ ಹೇಳಕ್ಕಾಗಲ್ಲ, ಹಂಗಂತೇಳಿ ಮುಸಲ್ಮಾನ್ ಧರ್ಮ ಕೆಟ್ಟದ್ದು ಅಂತ ಹೇಳಕ್ಕಾಗಲ್ಲ. ಏನು ಮಾತಾಡ್ತಾ ಇದೆಯಾ ನೀನು? ದ್ವೇಷವನ್ನು ಬಿತ್ತೋದಿಕ್ಕೆ, ಧರ್ಮಗಳ ನಡುವೆ ದೇಶವನ್ನ ಬಿತ್ತೋದಿಕ್ಕೆ ಯಾಕೆ ಈ ರೀತಿ ಹೊಂಚಾಗ್ತಾ ಇದ್ದೀರಿ? ಇವ್ರ ಮೇಲೆ ಸರ್ಕಾರ, ಜವಾಬ್ದಾರಿ ಇರುವಂಥ ಸರ್ಕಾರ ಏನಾದರೂ ಆಗಿದ್ರೆ ಇವ್ರ ಮೇಲೆ ಸುಮೋಟೋ ಕೇಸನ್ನು ದಾಖಲು ಮಾಡಿ ಒದ್ದು ಒಳಕ್ಕೆ ಹಾಕ್ಬೇಕು. ಇವ್ರನ್ನ ರಾಜ್ಯದ ಸಾಮರಸ್ಯ ಜೀವನವನ್ನು ಧರ್ಮಗಳ ನಡುವೆ ಹೊಂದಾಣಿಕೆಯಲ್ಲಿ ಬದುಕ್ತಾ ಇರುವಂಥ ಜನರನ್ನು ಬೇರೆ ಮಾಡಿ ಇವನ ಪುಟ್ಕೋಸಿ ರಾಜಕಾರಣಕ್ಕೋಸ್ಕರ, ಯಾವುದೋ ಪಾರ್ಟಿಗೆ ಬಕೆಟ್ ಇರೋಕ್ಕೋಸ್ಕರ ಈ ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಅಶಾಂತಿ ಸೃಷ್ಟಿ ಮಾಡೋದಕ್ಕೆ ಮತ್ತು ದೇಶದ ಐಕ್ಯತೆಯನ್ನು ಒಡೆಯೋದಕ್ಕೆ ಕಾರಣರಾಗಿದ್ದಾನೆ. ಇವನನ್ನು ಮೊದಲು ಒದ್ದೊಳಗಾಕಬೇಕು. ಏನಂತ ತಿಳ್ಕೊಂಡಿದ್ಯಾ? ಯಾರೋ ಮಾಡ್ತಾರೆ. ನಾಳೆ ನಿಮ್ಮನೆಯವರು
ನೀನು ಹಿಂದೂ, ನಿಮ್ಮ ಮನೆಯವರು ಹಿಂದೂ, ನೀನು ಅಯೋಗ್ಯ ಅಂದ್ರೆ ನಿಮ್ಮ ಮನೆಯವರು ಅಯೋಗ್ಯ ಆಗ್ತಾರಾ? ನಾನು ಒಬ್ಬ ಹಿಂದೂ, ನಾನು ನಿಂತರ ನೀನು ಪುಂಕ್ತಿಯಲ್ಲ, ನೀನು ಸುಳ್ಳು ಹೇಳ್ತೀಯಲ್ಲ, ನಿಂತರ ನಾನು ಸುಳ್ಳು ಹೇಳ್ತೀನಾ? ಜನ ಸುಳ್ಳು ಹೇಳ್ತಾರ? ಜನರಲೈಸ್ ಮಾಡೋದು ಬೇಡ. ಯಾರು ಆರೋಪಿಗಳಿರ್ತಾರೆ, ಅಪರಾಧಿಗಳಿರ್ತಾರೆ, ಅವರನ್ನು ಹಿಡ್ಕೊಂಡು ಮಾತಾಡಬೇಕು. ಈಗ ಉತ್ತರ ಪ್ರದೇಶದಲ್ಲಿ ಯಾವನೋ ಪೊಲೀಸ್ ರೇಪ್ ಮಾಡ್ದ ಅಂತ ಹೇಳಿ ಪೇಪರಲ್ಲಿ ಬಂದಿತ್ತು. ಹಂಗಂದ್ರೆ ಪೊಲೀಸರು ಎಲ್ಲರೂ ರೇಪಿಸ್ಟ್ಗಳು ಅಂತ ಹೇಳಕ್ಕಾಗುತ್ತೇನ್ರಿ? ಆಗುತ್ತಾ? ಆಗಲ್ಲಲ್ವಾ? ಪಬ್ಲಿಕ್ ಟಿವಿ ರಂಗನಾಥ್ ಕೆಲವು ವರ್ಷಗಳ ಹಿಂದೆ ಅವ್ರ ಚಾನೆಲ್ ಅವ್ರು ಯಾರೋ ಒಬ್ರು ಯಾವುದೋ ಒಂದು ಹಗರಣ ಮಾಡಿ ದುಡ್ಡು ಇಸ್ಕೊಂಡಿದ್ರು ಅಂತೇಳಿ ಯಾವುದೋ ಒಂದು ಸುದ್ದಿ ಆಗಿತ್ತು. ಹಂಗಂತೇಳಿ ಎಲ್ಲ ಮೀಡಿಯಾಗಳು ಕರಪ್ಟ್ ಅಂತ ಹೇಳಕ್ಕಾಗುತ್ತಾ? ಮೀಡಿಯಾಗಳೆಲ್ಲ ಸರಿಯಿಲ್ಲ. ನಿನ್ನೆ ಯಾರೋ ಉತ್ತರ ಭಾರತದವನು ಬಂದು ಇಲ್ಲಿ ಗಲಾಟೆ ಮಾಡಿ ಹೊಡೆದು ಅವನೇ ಹೋಗಿ ಕಂಪ್ಲೇಂಟ್ ಕೊಟ್ಟು ಸುಳ್ಳು ಹಬ್ಬಿದ್ದ. ಒಂದಷ್ಟು ಮೀಡಿಯಾಗಳು ಕನ್ನಡಿಗರು ಇಲ್ಲಿ ಬಂದವ್ರನ್ನ ಹೊಡಿತಾ ಇದ್ದಾರೆ ಅನ್ನುವಂಥ ಸುಳ್ಳು ಸುದ್ದಿ ಹಬ್ಬಿಸಿದ್ರು. ಹಂಗಂತೇಳಿ ಎಲ್ಲ ಮಾಧ್ಯಮದವರು ಇದೇ ರೀತಿ ಸುಳ್ಳು ಸುದ್ದಿ ಹಬ್ಬಿಸ್ತಾರೆ ಅಂತ ಹೇಳಲಿಕ್ಕಾಗುತ್ತಾ? ಜನರಲೈಸ್ ಮಾಡೋಕ್ಕಾಗುತ್ತಾ? ಬುದ್ಧಿ ಬೇಡವ ನಿಮಗೆ? ಯಾರೋ ಒಬ್ಬರು ನಾಲಾಯಕಗಳು, ಉಗ್ರಗಾಮಿಗಳು, ಇಡೀ ದೇಶನೇ ಉಗ್ರಗಾಮಿಗಳಾಗ್ಬಿಟ್ಟಿದ್ರೆ, ಇಡೀ ಮುಸಲ್ಮಾನ್ ಸಮುದಾಯನ ಉಗ್ರಗಾಮಿಗಳಾಗ್ಬಿಟ್ರೆ ನಾವೆಲ್ಲ ಬದುಕಕ್ಕಾಗ್ತಿತ್ತೇನ್ರಿ? ಮುಸಲ್ಮಾನ್ ಸಮುದಾಯದಲ್ಲೂ ಒಂದಷ್ಟು ಉಗ್ರರಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಹಂಗಂತೇಳಿ ಅವ್ರು ಯಾರೋ ಕೆಲವರು ಹಾದಿ ತಪ್ಪಿರುವಂಥ ಜನರನ್ನ ಹಿಡ್ಕೊಂಡು ಇಡೀ ಮುಸಲ್ಮಾನ್ ಸಮುದಾಯ ಸರಿಯಿಲ್ಲ ಅಂಥೇಳಿ ಹೇಳಿಕೆ ಕೊಡ್ತೀಯಲ್ಲೋ ಅಯೋಗ್ಯ. ಏನೋ ಬಂದಿರೋದು ನಿನಗೆ? ಯಾತಕ್ಕೋ ಈ ರೀತಿಯಾಗಿ ಹಲ್ಕ ಬುದ್ಧಿ ನಿನಗೆ? ಯಾತಕ್ಕೆ ಈ ರೀತಿಯಾಗಿ ಧರ್ಮದ ವಿಚಾರವಾಗಿ ಅಫೀಮನ್ನು ತೆಗೆದುಕೊಂಡು ಒಂದು ಧರ್ಮ ಮಾತ್ರ ಶ್ರೇಷ್ಠ ಅಂತೇಳಿ ಪ್ರತಿಪಾದನೆಯನ್ನು ಮಾಡ್ತೀಯಾ? ಯಾತಕ್ಕೆ ಈ ರೀತಿಯ ಅಯೋಗ್ಯ ಕೆಲಸಗಳನ್ನು ಮಾಡ್ತೀಯಾ? ಭಾರತ ದೇಶ ಬಹಳ ಸೌಹಾರ್ದದಿಂದ ಬದುಕ್ತಾ ಇದೆ. ನಿನ್ನಂಥ ನಾಲಾಯಕಗಳು ಈ ದೇಶದಲ್ಲಿ ಇರುವ ತನಕ ಅದು ಆಗೋದಿಲ್ಲ. ನಿನ್ನಂಥ ಬಕೆಟ್ ಹಿಡಿಯುವಂಥ ಯಾವುದೋ ಪಾರ್ಟಿಗೆ ಬಕೆಟ್ ಹಿಡ್ಕೊಂಡು ನಿನ್ನ ಬೆಳೆ ಬೇಯಿಸ್ಕೊಳ್ಳುವಂಥ ನೀನೊಬ್ಬನೇ ಹಿಂದೂ ಧರ್ಮ ರಕ್ಷಕ, ಇನ್ನೆಲ್ಲ ಏನಿಗೆ ಗೆಣಸ್ಕಿಳ್ತಾವ್ರೆ ಅಂಥೇಳಿ ಬಿಲ್ಡಪ್ ಕೊಡುವಂಥ ಈ ಪುಂಗ್ಲಿ ಅಂತವರು ಕಡಿಮೆ ಆಗುವ ತನಕ, ಸರ್ಕಾರ ಇವ್ರನ್ನ ಮಟ್ಟ ಹಾಕುವ ತನಕ ಈ ರೀತಿಯಾದಂಥ ಪ್ರವೃತ್ತಿಗಳು ಮುಂದುವರಿತಾನೆ ಇರ್ತವೆ. ಹಾಗೆ ಪಬ್ಲಿಕ್ ಟಿವಿಯ ರಂಗನಾಥ್ ತಿಳ್ಕೊ, ಯಾರೋ ಒಬ್ಬರು ಮಾಡಿದ್ರೆ ಆ ಆರೋಪಿಯನ್ನು, ಆ ವ್ಯಕ್ತಿಯನ್ನು ಅಪರಾಧಿಯಾಗಿ ಪರಿಗಣಿಸುತ್ತೆ ನಮ್ಮ ಕಾನೂನೇ ಹೊರತು ಅವರ ಮನೆಯವರನ್ನು ಅಪರಾಧಿಯಾಗಿ ಪರಿಗಣಿಸೋದಿಲ್ಲ. ಆ ಮನೆಯವ್ರು ಏನು ಮಾಡ್ತಾರೆ? ಅಮಾಯಕರು. ಅವ್ರ ಮನೆಯವ್ರಿಗೆ ಗೊತ್ತಿರುತ್ತಾ? ಅವ್ರ ಮನೆಯವ್ರಿಗೆ ಗೊತ್ತಿದ್ರೆ ಕೂಡ ಪೊಲೀಸವರು ಸದೆ ಬಡಿತಾರೆ, ಗೊತ್ತು. ಆದರೆ ಅಮಾಯಕರು ಗೊತ್ತೇ ಇಲ್ಲದಂಥ ಮನೆಗೆ ನುಗ್ಗಿ ಹೊಡಿರಿ, ರಸ್ತೆ ಕರ್ಕೊಂಬನ್ನಿ, ರಸ್ತೆಯಲ್ಲಿ ಗುಂಡಿಡಿ. ಏನು ಮಾತು? ಒಬ್ಬ ಹಿರಿಯ ಪತ್ರಕರ್ತ ಆಗಿ ನಿಮ್ಮ ಹತ್ರ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ನಿಜಕ್ಕೂ ತಲೆ ತಗ್ಗಿಸಬೇಕಾದಂಥ ವಿಷಯ ಈ ಥರದ ಮಾತುಗಳನ್ನ ಮಾತಾಡಿರುವಂಥವ್ರು. ಎಲ್ಲಿದೆ ಸಂವಿಧಾನ? ಇಲ್ವೇ? ನೀವು ಬಾಯಿಗೆ ಬಂದಂಗೆ ಮಾತಾಡೋಕೆ ಭಾರತ ದೇಶ ಇದೆ. ನಿಮ್ಗೆ ಇಷ್ಟ ಬಂದಂಗೆ ನೀನು ಚಾನೆಲ್ ಓನರ್ ಆಗಿಬಿಟ್ರೆ ನೀನು ಇಷ್ಟ ಬಂದಂಗೆ ಬಾಯಿ ಹರ್ಕೊಬೋದಾ? ನಿನ್ನ ಚಾನೆಲಲ್ಲಿ ಕೂತ್ಕೊಂಡು ನಾಚಿಕೆ ಆಗೋದಿಲ್ವಾ ನಿನಗೆ? ಒಂದಿಷ್ಟು ಜವಾಬ್ದಾರಿ ಇಲ್ವಾ ನಿನಗೆ? ಯಾರು ತಪ್ಪು ಮಾಡ್ತಾರೋ ಅವ್ರ ಮನೆಯವ್ರನ್ನೆಲ್ಲ ಕರ್ಕೊಂಬಂದು ಶೂಟ್ ಮಾಡ್ಬೇಕಂತೆ. ಉಗ್ರಗಾಮಿಗಳನ್ನ ಸದೆ ಬಡೀಲಿ, ಶೂಟ್ ಮಾಡಲಿ, ಅವರ ತಂಡವನ್ನು ನಿರ್ನಾಮ ಮಾಡಲಿ, ಈ ರೀತಿಯ ಮಾತುಗಳು ಮಾತಾಡು. ಅದನ್ನು ಬಿಟ್ಟು ಮತ್ತೆ ಕಂಬನಿಯಲ್ಲಿ ಇವತ್ತು ಕರ್ನಾಟಕ ಸೇರಿದಂತೆ ಇಡೀ ದೇಶ ಇರುವಂಥ ಸಂದರ್ಭದಲ್ಲಿ ಧೈರ್ಯ ತುಂಬಬೇಕು. ಮತ್ತು ಅಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಯಾರು ಕೇಂದ್ರ ಸರ್ಕಾರದಲ್ಲಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅವರಿಗೆ ಸ್ವಲ್ಪ ಟೈಟ್ ಮಾಡುವಂಥ ಕೆಲಸವನ್ನು ಮಾಡೋದು ಬಿಟ್ಟು ಇವತ್ತು ಏನು ಮಾಡ್ತಾ ಇದೆಯಾ ನೀನು? ಈ ರೀತಿಯಾಗಿ ಬಾಯಿಗೆ ಬಂದಂಗೆ ಎಲ್ಲರಿಗೂ ನೋವಾಗಿದೆ. ಹಂಗಂತೇಳಿ ನೀನೊಬ್ಬನೇ ಟೇಕನ್ ಫಾರ್ ಗ್ರಾಂಟೆಡ್ ಅಲ್ಲ, ನೀನೊಬ್ಬನೇ ಪ್ರತಿಕ್ರಿಯಿಸೋದು ಕನ್ನಡಿಗರ ಪರವಾಗಿ ಅಂತ ತಿಳ್ಕೊಂಬಿಟ್ಟಿದ್ಯಾ ನೀನು? ಏನಂತ ತಿಳ್ಕೊಂಡಿದ್ಯಾ? ಈ ರೀತಿಯಾದ ಪ್ರವೃತ್ತಿಗಳನ್ನ ನಿಲ್ಲಿಸಬೇಕು ಸ್ನೇಹಿತರೆ. ಈ ರೀತಿಯಾದ ಪ್ರಶ್ನೆಗಳನ್ನು ನೀವೆಲ್ಲರೂ ರೈಸ್ ಮಾಡಬೇಕು. ಮತ್ತು ನೀವು ಸುರಕ್ಷಿತರಾಗಿದ್ದೀರಿ, ಇರುವವರ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದೀರಿ ಅಂತೇಳಿ ಬೊಂಬರ ಹೊಡಿತಿದ್ನಲ್ಲ, ಆತನನ್ನು ಇವತ್ತೆಲ್ಲರೂ ಪ್ರಶ್ನೆ ಮಾಡೋಣ. ಮುಲಾಜಿಲ್ಲ, ಇದರಲ್ಲಿ ರಾಜಕೀಯ ಮಾಡೋದು ಬೇಡ. ನಿಮ್ಮ ಕೈಯಲ್ಲಿ ಏನಕ್ಕಪ್ಪ ಕೊಟ್ಟಿದ್ದು? ನಮ್ಮ ದೇಶದ ಜನರ ರಕ್ತ ನಿನ್ನ ಕೈ ಗಂಟಿದೆ. ಇವತ್ತು ರಾಜೀನಾಮೆ ಕೊಡು. ನಿನ್ನ ಕೈಯಲ್ಲಿ ಅಧಿಕಾರ ಮಾಡಲಿಕ್ಕಾಗಲ್ಲ, ನಮ್ಮ ದೇಶದ ಜನರಿಗೆ ರಕ್ಷಣೆ ಕೊಡಲಿಕ್ಕೆ ಆಗೋದಿಲ್ಲ, ನೀನು ರಾಜೀನಾಮೆ ಕೊಡು ಅಂಥೇಳಿ ಗಟ್ಟಿಯಾಗಿ ಒತ್ತಾಯಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ.